Students, today let's discuss about branding. So in case of this branding, we are going to discuss two terminologies. One is brand and another one is branding. So what is this brand? Brand is nothing but name of a product given by a company. We call it as a brand. Okay, so any name which the company gives, we call it as brand. Okay, ಸೊ ಇನ್ನು ಸಿಂಪಲ್ ಆಗಿ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಬ್ರ್ಯಾಂಡ್ಗೂ ಬ್ರ್ಯಾಂಡಿಂಗು ಏನು ಡಿಫರೆನ್ಸು ಅಂತ. ಸೊ ಫಾರ್ ಎಕ್ಸಾಂಪಲ್, ವಿ ಆಲ್ ಹ್ಯಾವ್ ನೇಮ್ಸ್ ಅಲ್ವಾ. ಸೊ ಯಾವುದೋ ಒಂದು ನೇಮ್ ತಗೊಳ್ಳೋಣ, ಮೋನಿಕಾ. ಓಕೆ, ಸೊ ಮೋನಿಕಾ ಅನ್ನೋದು ಒಂದು ಹೆಸರು. ಬಟ್ ಆ ಮೋನಿಕಾ ಅನ್ನೋ ಹೆಸರು ಇಡಬೇಕು ಅಂತಂದರೆ ವಿ ಡೂ ಕನ್ಸಿಡರ್ ಸಮ್ ಮೈಥಾಲಜಿನ ಕನ್ಸಿಡರ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಅವ್ರು ಹುಟ್ಟಿದ ಡೇಟ್ ಯಾವುದು, ಟೈಮ್ ಯಾವುದು, ಅವ್ರ ನಕ್ಷತ್ರ ಯಾವುದು, ನಾವು ಮೋನಿಕಾ ಅನ್ನೋ ಹೆಸರು ಇಟ್ಟರೆ ಸೂಟ್ ಆಗುತ್ತಾ ಇಲ್ವಾ, ಇದನ್ನು ಎಲ್ಲ ಕನ್ಸಿಡರ್ ಮಾಡ್ತಾರೆ. ಅವರ ಜನ್ಮ ನಕ್ಷತ್ರ ಪ್ರಕಾರ ಯಾವ ಅಕ್ಷರ ಬಂದಿದೆ ಅವ್ರಿಗೆ, ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಫೈನಲ್ ಆಗಿ ಮೋನಿಕಾ ಅನ್ನೋದು ಚೂಸ್ ಮಾಡ್ತಾರೆ. ಓಕೆ, ನೇಮ್ ಈಸ್ ಮೋನಿಕಾ. ನೇಮಿಂಗ್ ಯಾವ ರೀತಿ ಮಾಡ್ತೀರಾ ಅಂತಂದರೆ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ಫೈನಲ್ ಆಗಿ ಒಂದು ನೇಮ್ನ ಸೆಲೆಕ್ಟ್ ಮಾಡ್ಕೊತೀವಿ ಅಲ್ವಾ. ಸಿಮಿಲರ್ಲಿ ಬ್ರ್ಯಾಂಡ್ ಮತ್ತು ಬ್ರ್ಯಾಂಡಿಂಗು ಅದೇ ಡಿಫರೆನ್ಸೇ. ಬ್ರ್ಯಾಂಡ್ ಈಸ್ ಅ ನೇಮ್. ಓಕೆ, ಬ್ರ್ಯಾಂಡಿಂಗ್ ಈಸ್ ಅ ಪ್ರಾಸೆಸ್ ಆರ್ ಅನ್ ಆ್ಯಕ್ಟಿವಿಟಿ ಆಫ್ ಅಸೈನಿಂಗ್ ದ ಬ್ರ್ಯಾಂಡ್ ನೇಮ್. ಓಕೆ, ಸೊ ಬ್ರ್ಯಾಂಡಿಂಗ್ ಮಾಡಬೇಕು ಅಂತಂದರೆ ಸರ್ಟೆನ್ ಆಸ್ಪೆಕ್ಟ್ಸ್ನ ಮೈಂಡಲ್ಲಿ ಇಟ್ಕೊತಾರೆ. ಸೇ ಫಾರ್ ಎಕ್ಸಾಂಪಲ್, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಅ ಕಂಪನಿ, ಮಿಷನ್ಸ್ ಮತ್ತು ವಿಷನ್ಸ್ ಏನಿರಬಹುದು. ಸೊ ಕಾಂಪಿಟೇಟರ್ಸ್ಗಿಂತ ನಮ್ಮ ಪ್ರಾಡಕ್ಟು ಡಿಫ್ರೆನ್ಷಿಯೇಟ್ ಆಗಿ ಇರುತ್ತಾ ಇಲ್ವಾ. ಸಪೋಸ್ ನಾವು ಈ ಬ್ರ್ಯಾಂಡ್ ನೇಮ್ನ ಚೂಸ್ ಮಾಡಿದಾಗ ಮಾರ್ಕೆಟಲ್ಲಿ ನಾವು ಎಷ್ಟು ಡಿಫ್ರೆಂಟ್ ಆಗಿರ್ತೀವಿ. ಸೊ ಫರ್ದರ್ ಗ್ರೋತ್ಗೆ ಈ ಬ್ರ್ಯಾಂಡು ಯೂಸ್ ಆಗುತ್ತಾ ಇಲ್ವಾ. ಸೊ ನಾವು ಪರ್ಟಿಕ್ಯುಲರ್ ಬ್ರ್ಯಾಂಡ್ ನೇಮ್ ಚೂಸ್ ಮಾಡಿದಾಗ ಅದರ ಐಡೆಂಟಿಟಿ ಯಾವ ರೀತಿ ಗ್ರೋ ಆಗಬಹುದು. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಬ್ರ್ಯಾಂಡಿಂಗ್ನ ಮಾಡುವಂಥದ್ದು. ಅಂಡರ್ಸ್ಟುಡ್. ಸೊ ವಿಲ್ ಗೋ ವಿತ್ ದ ಫಾರ್ಮಲ್ ಮೀನಿಂಗ್. ಬ್ರ್ಯಾಂಡ್ is nothing but the name of the product that is made by a particular company. We call it as a brand. Okay, so very simple meaning. What is brand anta keldaga you can write this meaning. So what is the definition of this brand? According to American Market Association, a brand is a name ಆದರೂ ಆಗಿರ್ಬೋದು, ಅ ಟರ್ಮ್ ಆದರೂ ಆಗಿರ್ಬೋದು, ಸೈನ್ ಆದರೂ ಆಗಿರ್ಬೋದು, ಎ ಸಿಂಬಲ್ ಆದರೂ ಆಗಿರ್ಬೋದು, ಎ ಡಿಸೈನ್ ಆರ್ ಅ ಕಾಂಬಿನೇಷನ್ ಆಫ್ ಆಲ್ ಆಫ್ ದಿಸ್. For what they are going to combine all this in the sense name, term, sign, symbol, design or a combination of them intended to identify the goods or services. Maybe it may be a name ಅನ್ಬೋದು, ಟರ್ಮ್ ಅನ್ಬೋದು, ಸೈನ್ ಅನ್ಬೋದು, ಸಿಂಬಲ್ ಅನ್ಬೋದು, ಅಥವಾ ಕಾಂಬಿನೇಷನ್ ಆಫ್ ಆಲ್ ದೀಸ್ ಟುಗೆದರ್. ವಾಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಇನ್ ದ ಸೆನ್ಸ್ ಇನ್ ಆರ್ಡರ್ ಟು ಐಡೆಂಟಿಫೈ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಒನ್ ಸೆಲ್ಲರ್ ಟು ಅನದರ್ ಸೆಲ್ಲರ್. ಸೊ ಬ್ರ್ಯಾಂಡ್ ಏನಕ್ಕೆ ಮಾಡ್ತಾರೆ ಅಂತಂದರೆ ಇನ್ ಆರ್ಡರ್ ಟು ಡಿಫ್ರೆನ್ಷಿಯೇಟ್ ದಿ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ಗೆ ಅನದರ್ ಪ್ರಾಡಕ್ಟ್ಗೆ ಡಿಫ್ರೆನ್ಸಿಯೇಷನ್ನ ಕೊಡೋಕ್ಕೆ ನಾವು ಬ್ರ್ಯಾಂಡ್ ನೇಮ್ನ ಅಸೈನ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಯು ಕಾಲ್ ಇಟ್ ಆಸ್ ದಿ ಬ್ರ್ಯಾಂಡ್, ದ ಮೀನಿಂಗ್ ಆ್ಯಂಡ್ ದಿ ಡೆಫಿನೇಷನ್ ಆಫ್ ದಿ ಬ್ರ್ಯಾಂಡ್. ಸೊ ವಿಲ್ ಸಿ ಸಮ್ ಆಫ್ ದಿ ಬ್ರ್ಯಾಂಡ್ ನೇಮ್ಸ್. ಸೊ ವಿ ಹ್ಯಾವ್ ಎನ್ ನಂಬರ್ ಆಫ್ ಬ್ರ್ಯಾಂಡ್ ನೇಮ್ಸ್, ಥೌಸಂಡ್ಸ್ ಟುಗೆದರ್ ಇದೆ. ವಿಲ್ ಸಿ ಯೂನಿಲಿವರ್ ಇಸ್ ಒನ್ ಆಫ್ ದಿ ಬ್ರ್ಯಾಂಡ್ ನೇಮ್, ಸ್ಯಾಮ್ಸಂಗ್, ಕೋಕಾ-ಕೋಲಾ, ಯಾಹೂ ಆಗಿರ್ಬೋದು, ಅಡಿಡಾಸ್ ಆಗಿರ್ಬೋದು, ಎಲ್ ಜಿ, ಪಿಂಕ್ ಪ್ಯಾಂಥರ್ ಆಗಿರ್ಬೋದು, ಓರಲ್ ಬಿ ಆಗಿರ್ಬೋದು, ನೆಸ್ಲೆ ಆಗಿರ್ಬೋದು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬ್ಲರ್ ಆಗಿರ್ಬೋದು, ಅಂಡರ್ಸ್ಟುಡ್, ನೋಕಿಯಾ ಆಗಿರ್ಬೋದು. ಇದೆಲ್ಲ ಬಂದುಬಿಟ್ಟು ನಮಗೆ ಎಕ್ಸಾಂಪಲ್ ಆಫ್ ದಿ ಬ್ರ್ಯಾಂಡ್ ನೇಮ್ಸ್. ಸೊ ಹಾಗಾದರೆ ಈ ಬ್ರ್ಯಾಂಡ್ ನೇಮ್ಸ್ನ ಚೂಸ್ ಮಾಡೋದೇನು ಸಿಂಪಲ್ಲಾಗಿ ಮೈಂಡಲ್ಲಿ ಯಾವ ನೇಮ್ ಬಂದುಬಿಟ್ರೆ ಬ್ಲೈಂಡಾಗಿ ಆ ನೇಮ್ ಇಟ್ಬಿಡಲ್ಲ ನಾವು. ಸೊ ವಿ ಆರ್ ಗೋಯಿಂಗ್ ಟು ಅನಲೈಸ್ ರಿಗಾರ್ಡಿಂಗ್ ದಿ ಪ್ರಾಡಕ್ಟ್. ಅದೇ ನಾನು ಹೇಳಿಲ್ವಾ, ಆಬ್ಜೆಕ್ಟಿವ್ಸ್ ಏನು, ನಮ್ಮ ಹೆಸರು ಕಾಂಪಿಟೇಟರ್ಸ್ಗಿಂತ ಡಿಫ್ರೆಂಟಾಗಿ ಇರುತ್ತಾ ಇಲ್ವಾ, ವಿಷನ್, ನಮ್ಮ ಕಂಪನಿ ವಿಷನ್ ಏನು, ನಮ್ಮ ಕಂಪನಿ ಮಿಷನ್ ಏನು. ಸೊ ಎಂಪ್ಲಾಯೀಸ್ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ. ಸಿ ಈವನ್ ಈ ಎಂಪ್ಲಾಯೀಸ್ ಕ್ಯಾನ್ ಗೈಡ್ ಯು ರಿಗಾರ್ಡಿಂಗ್ ದಿ ಬ್ರ್ಯಾಂಡ್. ಅಂಡರ್ಸ್ಟುಡ್. ಸೊ ಮತ್ತು ನಾವು ಒಂದು ಬ್ರ್ಯಾಂಡ್ ನೇಮ್ನ ಚೂಸ್ ಮಾಡಿದಾಗ ಅದು ಯಾವ ರೀತಿ ಐಡೆಂಟಿಫೈ ಆಗುತ್ತೆ, ಯಾವ ರೀತಿ ಗ್ರೋ ಆಗುತ್ತೆ, ಅಂಡರ್ಸ್ಟುಡ್, ಕಸ್ಟಮರ್ಸ್ ಮೈಂಡಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೋಬೇಕು. ಅಂಡರ್ಸ್ಟುಡ್. ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ಬ್ರ್ಯಾಂಡಿಂಗ್ ಸೇಸ್ ಯು. Branding is a process or an activity of analyzing the various aspects of the product. So what are the various aspects means, as I said you, the objective, vision, mission, identity, competitors, ಇದೆಲ್ಲ ಬಂದ್ಬಿಟ್ಟು various aspects of the product. Understood. Then choosing an appropriate brand name and assigning it to a product. We call it as branding. ಅರ್ಥ ಆಯ್ತಾ? Branding is a process or an activity of analyzing the various aspects of the product, choosing an appropriate brand name and assigning it to the product.
ಎಲ್ಲ ಆಸ್ಪೆಕ್ಟ್ಸ್ನ ಅನಲೈಸ್ ಮಾಡಿ ಅಪ್ರಾಪ್ರಿಯೇಟಾಗಿ ಒಂದು ಬ್ರ್ಯಾಂಡ್ ನೇಮ್ನ ಸೆಲೆಕ್ಟ್ ಮಾಡಿ ಮತ್ತು ಅದನ್ನು ಪ್ರಾಡಕ್ಟ್ಗೆ ಅಸೈನ್ ಮಾಡುವಂಥದ್ದೇ ವಿ ಕಾಲ್ ಇಟ್ ಆ್ಯಸ್ ಬ್ರ್ಯಾಂಡಿಂಗ್. ಅಂಡರ್ಸ್ಟುಡ್? ಎವ್ರಿಥಿಂಗ್ ಇಸ್ ಡನ್ ಕೀಪಿಂಗ್ ಇನ್ ಮೈಂಡ್ ದ ಫೈನಲ್ ಕನ್ಸ್ಯೂಮರ್. ಸೊ ಫೈನಲ್ ಕನ್ಸ್ಯೂಮರ್ನ ಮೈಂಡಲ್ಲಿ ಇಟ್ಕೊಂಡೇ ಅವ್ರೇನು ಮಾಡಬೇಕು ಅಂತಂದರೆ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಬೇಕು. ಅಂಡರ್ಸ್ಟುಡ್? ಫೈನಲ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ ವಿ ಹ್ಯಾವ್ ಡಿಫರೆಂಟ್ ಪೀಪಲ್ ಅಕ್ರಾಸ್ ದಿ ವರ್ಲ್ಡ್. ಯಾವುದೋ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದಾಗ ಅದು ವರ್ಲ್ಡ್ ವೈಡ್ ಟ್ರೇಡಿಂಗ್ ಹೋಗುತ್ತೆ. ಬಟ್ ಕೆಲವೊಂದು ಕಸ್ಟಮರ್ಸ್ ಇಂಡಿಯಾ ಅಂತಲೇ ತಗೊಳ್ಳಿ, ವೆರಿ ರಿಮೋಟ್ ಏರಿಯಾಸ್ ಅಲ್ಲಿರೋರಿಗೆ ಪಾಪ ಪ್ರನೌನ್ಸ್ ಮಾಡೋದು ಗೊತ್ತಿರಲ್ಲ. ಯಾವಾಗ ಪ್ರನೌನ್ಸ್ ಮಾಡೋದು ಅವ್ರಿಗೆ ಗೊತ್ತಿರಲ್ವೋ ಆವಾಗ ನೆನಪಿರಲ್ಲ ಅವ್ರಿಗೆ ಯಾವ ಬ್ರ್ಯಾಂಡು ಅನ್ನೋದು ನೆನಪಿರೋದಿಲ್ಲ. ಅಂಡರ್ಸ್ಟುಡ್? ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಸೊ ದೋಸ್ ಪೀಪಲ್ ಆರ್ ಆಲ್ಸೋ ದಿ ಫೈನಲ್ ಕಸ್ಟಮರ್ಸ್ ಆಫ್ ಯುವರ್ ಬ್ರ್ಯಾಂಡ್. ಓಕೆ, ಸೊ ಇದನ್ನು ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಓಕೆ, ಸೊ ದಟ್ ಜಸ್ಟ್ ಎ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು. ಎವ್ರಿಥಿಂಗ್ ಈಸ್ ಡನ್ ಕೀಪಿಂಗ್ ಇನ್ ದಿ ಮೈಂಡ್ ಆಫ್ ದಿ ಫೈನಲ್ ಕಸ್ಟಮರ್ಸ್ ಅಂದಾಗ ಏನು ಅಂತಂದರೆ ಫೈನಲ್ ಕಸ್ಟಮರ್ಸ್ನ ಮೈಂಡಲ್ಲಿ ಇಟ್ಕೊಂಡೇ ನಾವು ಬ್ರ್ಯಾಂಡ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬ್ರ್ಯಾಂಡು ಈಸಿಯಾಗಿ ಪ್ರೊನೌನ್ಸ್ ಆಗಬೇಕು, ನೆನಪಿರಬೇಕು, ಡಿಫ್ರೆಂಟ್ ಆಗಿರಬೇಕು, ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಬಾರ್ದು. ಯಾರಿಗೆ? ಕಸ್ಟಮರ್ಸ್ಗೆ. ಅಂಡರ್ಸ್ಟುಡ್? ದಟ್ ಈಸ್ ವಾಟ್ ದಿಸ್ ಪಾಯಿಂಟ್ ಸೇಸ್ ಯು. ಎವ್ರಿಥಿಂಗ್ ಈಸ್ ಡನ್ ಕೀಪಿಂಗ್ ಇನ್ ಮೈಂಡ್ ದ ಫೈನಲ್ ಕನ್ಸ್ಯೂಮರ್ ಅಂತ ಅರ್ಥ ಇಲ್ಲಿ. ನಾವು ಲೆಟ್ಸ್ ಸಿ ವಾಟ್ ಆರ್ ದಿ ಫೀಚರ್ಸ್ ಆಫ್ ಅ ಗುಡ್ ಬ್ರ್ಯಾಂಡ್. ಒಂದು ಗುಡ್ ಬ್ರ್ಯಾಂಡ್ ಅಂದಾಗ ಅದು ಯಾವ ರೀತಿ ಇರಬೇಕು. ಸೊ ದಿಸ್ ಇಸ್ ಅದರ್ವೈಸ್ ನೋನ್ ಆಸ್ ವಾಟ್ ಆರ್ ದಿ ಎಸೆನ್ಷಿಯಲ್ಸ್ ಆಫ್ ಅ ಗುಡ್ ಬ್ರ್ಯಾಂಡ್. ಯು ಮೇ ಗೆಟ್ ಇಟ್ ಫಾರ್ 6 marks. ಸೊ ಆಲ್ವೇಸ್ ಅ ಗುಡ್ ಬ್ರ್ಯಾಂಡ್ ಶುಡ್ ಬಿ ಈಸಿ ಟು ಪ್ರೊನೌನ್ಸ್. ಓಕೆ, ಸೊ ಬ್ರ್ಯಾಂಡ್ ನೇಮು ಈಸಿಯಾಗಿ ಪ್ರೊನೌನ್ಸ್ ಆಗಬೇಕು. ಸಿನ್ಸ್ ದ ಪ್ರಾಡಕ್ಟ್ ಡೀಲ್ಸ್ ಇನ್ ಡಿಫ್ರೆಂಟ್ ಕಂಟ್ರೀಸ್, ಡಿಫ್ರೆಂಟ್ ಪೀಪಲ್ ಸ್ಪೀಕ್ಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಸೊ ಎಲ್ರಿಗೂ ಪ್ರೊನೌನ್ಸ್ ಮಾಡೋಕ್ಕೆ ಈಸಿಯಾಗಿರಬೇಕು. ಸೊ ಅಂಥ ಬ್ರ್ಯಾಂಡ್ನ ಚೂಸ್ ಮಾಡಬೇಕಾಗುತ್ತೆ, ಬ್ರ್ಯಾಂಡ್ ನೇಮ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ಇಟ್ ಶುಡ್ ಬಿ ಡಿಸ್ಟಿಂಕ್ಟಿವ್. ಸೊ ಡಿಸ್ಟಿಂಕ್ಟಿವ್ ಮೀನ್ಸ್ ಅನದರ್ ಪ್ರಾಡಕ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಬ್ರ್ಯಾಂಡ್ ಇರುತ್ತೆ, ಆ ಬ್ರ್ಯಾಂಡ್ ಪ್ರಕಾರನೇ ಇರಬಾರ್ದು ನಮ್ಮ ಪ್ರಾಡಕ್ಟ್ ನೇಮು. ಅಂಡರ್ಸ್ಟುಡ್? ಇಟ್ ಶುಡ್ ಬಿ ಡಿಫ್ರೆಂಟ್ ಫ್ರಮ್ ಪರ್ಟಿಕ್ಯುಲರ್. ಡಿಸ್ಟಿಂಕ್ಟಿವ್ ಮೀನ್ಸ್ ಸಮಥಿಂಗ್ ವಿಚ್ ಇಸ್ ಡಿಫ್ರೆಂಟ್ ಅಂತ ಅರ್ಥ. ಸೊ ಸಿಮಿಲರ್ ಆಗಿರೋದು, ಅದೇ ಬ್ರ್ಯಾಂಡ್ ನೇಮ್ ಮಾಡೋದು, ದಟ್ ಈಸ್ ರಾಂಗ್ ಆ್ಯಕ್ಚುಲಿ. ರಾಂಗು, ಮತ್ತು ಇಟ್ ವಿಲ್ ನಾಟ್ ಬಿ ಸೋ ಎಫೆಕ್ಟಿವ್ ಫಾರ್ ದಿ companies. So it should always be distinctive in nature. A brand should not be very close to another existing brand, because in that case people may tend to confuse these brands. Okay, next we have product qualities. So a brand should convey one or a few of the most important qualities of the product itself. So for example Amazon ಅನ್ನೋದಿದೆ. So if you see that logo of Amazon, ಸೊ ಎ ಇಂದ ಝೆಡ್ವರೆಗೂ ಒಂದು ಆ್ಯರೋ ಮಾರ್ಕ್ ಇರುತ್ತೆ, ಬೇಕಂದರೆ ಗಮನಿಸಿ. ಸೊ ಇಟ್ ವಿಲ್ ಸೇ ಇನ್ ದ ಸೆನ್ಸ್ ದೇ ವಿಲ್ ಆಫರ್ ಯು A to Z ಪ್ರಾಡಕ್ಟ್ಸ್ ಅಂತ. ಓಕೆ, ವಿತ್ ದ ಬೆಸ್ಟ್ ಕ್ವಾಲಿಟಿ ಅಂತ ಅರ್ಥ. ಸೊ ದಿಸ್ ಈಸ್ ಒನ್ ಆಫ್ ದಿ ಪ್ರಾಡಕ್ಟ್ ಕ್ವಾಲಿಟೀಸ್ ಇಲ್ಲಿ. ಸೊ ಇದನ್ನು ಹೈಲೈಟ್ ಮಾಡುತ್ತೆ. ಸೊ ಬ್ರ್ಯಾಂಡ್ ಚೂಸ್ ಮಾಡಿದಾಗ, ಲೋಗೋ ಫಿಕ್ಸ್ ಮಾಡಿದಾಗ, ಸಿ ದಟ್ ದ ಕ್ವಾಲಿಟೀಸ್ ಆಫ್ ಯುವರ್ ಪ್ರಾಡಕ್ಟ್ ರೆಪ್ರೆಸೆಂಟ್ಸ್ ಇನ್ ಯುವರ್ ಬ್ರ್ಯಾಂಡ್ ನೇಮ್ ವಿಚ್ ಯು ಹ್ಯಾವ್ ಚೂಸ್ಡ್ ಅಂತ ಅರ್ಥ. ಸೊ ದಿಸ್ ಈಸ್ ಒನ್ ಆಫ್ ದಿ ಫೀಚರ್ಸ್ ಆಫ್ ಅ ಬ್ರ್ಯಾಂಡ್. So next we have, it should not carry undesirable meaning in a different language. So for example, ಯಾವುದೋ ಒಂದು ಬ್ರ್ಯಾಂಡ್ ನೇಮು, ಒಂದು ನೇಮ್ ಬಂದುಬಿಟ್ಟು, ಯಾವುದೋ ಒಂದು ವರ್ಡ್ ಬಂದುಬಿಟ್ಟು ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ಮೀನಿಂಗ್ ಬಂದುಬಿಡುತ್ತೆ. ಸೊ ಕ್ಯಾಶುವಲಿ ಇಟ್ ಹ್ಯಾಪನ್ಸ್. ಸೊ ಕನ್ನಡಲ್ಲೇ ಒಂದು ಮೀನಿಂಗ್ ಇರುತ್ತೆ, ಹಿಂದಿಯಲ್ಲೇ ಒಂದು ಮೀನಿಂಗ್ ಇರುತ್ತೆ, ಮಲಯಾಳಮಲ್ಲಿ ಒಂದು ಮೀನಿಂಗ್ ಇರುತ್ತೆ. ಅಂಡರ್ಸ್ಟುಡ್? ಸೊ ಡಿಫ್ರೆಂಟ್ ಕಂಟ್ರೀಸಲ್ಲಿ ನಾವು ಡೀಲ್ ಮಾಡ್ತೀವಿ ನಮ್ಮ ಪ್ರಾಡಕ್ಟ್ನ. ಸಿ ದ್ಯಾಟ್ ಯಾವುದೇ ಲ್ಯಾಂಗ್ವೇಜಲ್ಲಿ ಆ ಒಂದು ಬ್ರ್ಯಾಂಡ್ ನೇಮ್ ನೀವೇನು ಚೂಸ್ ಮಾಡ್ತೀರೋ ಅದಕ್ಕೆ ವಲ್ಗರ್ ಆಗಿರೋ ಮೀನಿಂಗ್ ಬರಬಾರ್ದು ಅಂತ ಅರ್ಥ. ಅನ್ಡಿಸರಬಲ್ ಆಗಿರೋ ಮೀನಿಂಗು ಬರಬಾರ್ದು. ವಾಟ್ ಎವರ್ ಬ್ರ್ಯಾಂಡ್ ಯು ಚೂಸ್, ಇಟ್ ಶುಡ್ ಬಿ ಸೂಟಬಲ್ ಆ್ಯಂಡ್ ಇಟ್ ಶುಡ್ ಬಿ ಮೀನಿಂಗ್ಫುಲ್ ಇನ್ ಆಲ್ ದ ಲ್ಯಾಂಗ್ವೇಜಸ್. ಅಂಡರ್ಸ್ಟುಡ್? ದಟ್ ಈಸ್ ವಾಟ್ ದಿಸ್ ಪಾಯಿಂಟ್ ಸೇಸ್ ಯು. ನೆಕ್ಸ್ಟ್ ವಿ ಹ್ಯಾವ್, ಇಟ್ ಶುಡ್ ಬಿ ಶಾರ್ಟ್. ಸೊ ಬ್ರ್ಯಾಂಡ್ ನೇಮ್ ಯಾವಾಗಲೂ ಶಾರ್ಟ್ ಆ್ಯಂಡ್ ಸ್ವೀಟ್ ಇರಬೇಕು, ಇಲ್ಲ ಅಂತಂದರೆ ಕನ್ಸ್ಯೂಮರ್ಸ್ ವಿಲ್ ಫರ್ಗೆಟ್ ಯುವರ್ ಬ್ರ್ಯಾಂಡ್ ನೇಮ್ ವೆರಿ ಈಸಿಲಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಲೀಗಲ್ ಪ್ರೊಟೆಕ್ಷನ್. ಸೊ ಲೀಗಲ್ ಪ್ರೊಟೆಕ್ಷನ್ ಮೀನ್ಸ್ ಇಂಡಸ್ಟ್ರೀಸ್ ಶುಡ್ ಗೆಟ್ ದೇರ್ ಬ್ರ್ಯಾಂಡ್ ರಿಜಿಸ್ಟರ್ಡ್. ಅಂಡರ್ಸ್ಟುಡ್? ಆ ಬ್ರ್ಯಾಂಡ್ ಯಾವಾಗ ರಿಜಿಸ್ಟರ್ ಆಗಿಲ್ವೋ ಆವಾಗ ಏನಾಗುತ್ತೆ, ಬೇರೆಯವರು ಅದನ್ನು ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹೆನ್ಸ್ ಫೋರ್ತ್ ದ ಬ್ರ್ಯಾಂಡ್ ಶುಡ್ ಬಿ ಕೇಪಬಲ್ ಆಫ್ ಬೀಯಿಂಗ್ ರಿಜಿಸ್ಟರ್ಡ್ ಅಂತ ಅರ್ಥ. ಸೊ ಎವ್ರಿ ಬ್ರ್ಯಾಂಡ್ ವಿಲ್ ಬಿ ರಿಜಿಸ್ಟರ್ಡ್. ಓಕೆ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಫೀಚರ್ ಆಫ್ ಅ ಬ್ರ್ಯಾಂಡ್. ಆ್ಯಂಡ್ ಫೈನಲಿ ವಿ ಹ್ಯಾವ್, ಇಟ್ ಶುಡ್ ಬಿ ಒರಿಜಿನಲ್ ಇನ್ ನೇಚರ್. ವಿ ಶುಡ್ ನಾಟ್ ಕಾಪಿ ಆರ್ ಇಮಿಟೇಟ್ ಅನದರ್ ಬ್ರ್ಯಾಂಡ್. Okay, so if any industry does like this, it should face some legal problems anta artha. So this is also one of the feature of a brand. So that's all about the brand and branding. ಆ ಡಿಫ್ರೆನ್ಸ್ನ ತಿಳ್ಕೊಳ್ಳಿ. ಇದು 6 marksಗೆ ಕೇಳೋ ಚಾನ್ಸಸ್ ಇದೆ. ವಾಟ್ ಆರ್ ದಿ ಎಸೆನ್ಷಿಯಲ್ಸ್ ಆಫ್ ಅ ಗುಡ್
brand or what are the features of a good brand ಅಂತ ಕೇಳ್ಬೋದು ನಿಮ್ಮನ್ನು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ಗೈಸ್. ಹ್ಯಾವ್ ಎ ಗುಡ್ ಡೇ.